ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೋಲಿಸಲು ಪಣ ತೊಟ್ಟಿದ್ದಾರೆ ದಿಂಗಾಲೇಶ್ವರ ಶ್ರೀಗಳು. ಧಾರವಾಡ ಜಿಲ್ಲೆಯ ಕುಂದಗೋಳ ಪಟ್ಟಣದಲ್ಲಿ ಬೃಹತ್ ಸಭೆ ಮಾಡಿದ್ದಾರೆ. ದಿಂಗಾಲೇಶ್ವರ ಶ್ರೀಗಳ ಒಂದು ಟಾರ್ಗೆಟ್ ಪ್ರಹ್ಲಾದ್ ಜೋಶಿ ಸೋಲು. ಪಣ ತೊಟ್ಟಿದ್ದಾರೆ, ಜಿದ್ದಿಗೆ ಬಿದ್ದಿದ್ದಾರೆ. ಕುಂದಗೋಳ ಪಟ್ಟಣದಲ್ಲಿ ಬೃಹತ್ ಸಭೆ ಮಾಡಿದ್ರು. ಸಭೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಮತ ಹಾಕಬೇಡಿ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ಲಿಂಗಾಯತರನ್ನ ತುಳಿದಿದ್ದಾರೆ ಜೋಶಿ. ಅವ್ರನ್ನ ಮನೆ ಕಳಿಸುವವರೆಗೂ ನಾನು ಕೊರಳಲ್ಲಿ ಮಾಲೆ ಹಾಕುವುದಿಲ್ಲ. ಜೋಶಿ ಸೋತು ಮನೆಗೆ ಹೋದಾಗ ನಾನು ಕೊರಳಲ್ಲಿ ಮಾಲೆ ಹಾಕ್ತೇನೆ. ಆದ್ರಿಂದ ಈಗಿನ ಚುನಾವಣೆಯಲ್ಲಿ ಜೋಶಿ ಅವರನ್ನ ನೀವು ಸೋಲಿಸಲೇಬೇಕು. ಕರೆ ಕೊಡ್ತಾ ಇದ್ದಾರೆ. ದೊಡ್ಡ ಮಟ್ಟದ ಪ್ರಚಾರ ಮಾಡ್ತಿದ್ದಾರೆ ಅವರು. ಕುಂದಗೋಳ, ನವಲಗುಂದ, ಧಾರವಾಡ ಗ್ರಾಮೀಣ ಭಾಗದಲ್ಲಿ ಸಭೆಗಳ ಮೇಲೆ ಸಭೆಯನ್ನ ಮಾಡ್ತಿದ್ದಾರೆ. ವಿನೋದ್ ಅಸೂಟಿಗೆ ಬೆಂಬಲವನ್ನ ಕೊಡಿ ಅನ್ನೋದು ಇಂಡೈರೆಕ್ಟ್ ಆಗಿ. ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸ್ರಿ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿ ಅಂತ ಕರೆ ಕೊಟ್ಟಂಗೆ. ಹಾಗಾಗಿ ಹೋದ ಕಡೆಯಲ್ಲೆಲ್ಲ ಸಾವಿರಾರು ಸಂಖ್ಯೆ ಜನ ಸೇರ್ತಾ ಇದ್ದಾರೆ. ಯಾಕಂದರೆ ಮೊದಲೇ ಆ ಭಾಗದಲ್ಲಿ ಶ್ರೀಗಳಿಗೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ, ಅವರ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಪ್ರವಚನ, ಅವರ ಆಶೀರ್ವಚನವನ್ನು ಕೇಳಲಿಕ್ಕೆ ಈ ಹಿಂದೆ ಬರ್ತಾ ಇದ್ದಂಥವ್ರು. ಬಟ್ ಈಗ ಅದೇ ಒಂದು ಸಭೆಯಲ್ಲಿ ಹೇಳ್ತಾ ಇದ್ದಾರೆ, ಪ್ರಹ್ಲಾದ್ ಜೋಶಿ 4 ಬಾರಿ ಆಯ್ಕೆಯಾಗಿ ಈ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆ ಏನು? ಶೂನ್ಯ. ಏನು ಮಾಡಿದ್ದಾರೆ? ಬದಲಾವಣೆ ಬಯಸಬೇಕು. ಲಿಂಗಾಯತ ನಾಯಕರನ್ನ ತುಳಿದ್ರು. ಪ್ರಹ್ಲಾದ್ ಜೋಶಿ ತಮ್ಮ ವೈಯಕ್ತಿಕವಾದಂಥ ಸಾಧನೆಗೂ ಮಾತ್ರ ಮಾಡಿಕೊಂಡ್ರು ಕೇಂದ್ರ ಸಚಿವರಾಗಿ. ಯಡಿಯೂರಪ್ಪನವರು, ಶೆಟ್ಟರು, ಸೌದಿ, ಹೀಗೆ ಸಾಕಷ್ಟು ನಾಯಕರ ಲಿಸ್ಟ್ಗಳನ್ನು ಹೇಳ್ತಾ ಅಲ್ಲಿ ಅವ್ರಿಗೆ ಮತ ಹಾಕಬೇಡಿ ಅನ್ನುವಂಥ ಕರೆ ಕೊಡ್ತಿದ್ದಾರೆ. ಮತದಾನ ಎರಡು ದಾನಕ್ಕೆ ಸಂಬಂಧ ಅದಾವು. ಯಾರ ಕನ್ಯಾ ಮಾರಾಟ ಮಾಡಿದೇನು? ಕನ್ಯಾ ಮಾರಾಟ ಮಾಡಿದಿಲ್ಲ. ಕನ್ಯಾದ ಮಾರಾಟ ಆಯ್ತು ಅಂದ್ರೆ ಮನಿ ಮರ್ಯಾದೆ ಹರಾಜಾತು ಅಂತ ನೀವು ಅದನ್ನ ದಾನವಾಗೇ ಕೊಡ್ಬೇಕು, ಹೌದಲ್ಲ? ಹಂಗ ನಾಳೆ 7ನೇ ತಾರೀಕಿಗೆ ಮತ ಹಾಕ್ತಿಲ್ಲ, ಅದನ್ನು ಕೂಡ ದಾನನೇ ಮಾಡ್ಬೇಕೆ ಹೊರತಾಗಿ ಅದನ್ನ ಮಾರಾಟ ಮಾಡಬೇಡ್ರಿ ಅಂತಕ್ಕಂಥ ಕೊನೆಯ ಸೂಚನೆಯನ್ನ ಕುಂದಗೋಳ ಜನತೆಗೆ ಕೊಟ್ಟು, ಒಟ್ಟಾರೆ ಯಾವುದೇ ರಾಜಕಾರಣಿ ಅವ ನಿಮ್ಮ ಆಳಾಗಿರ್ಬೇಕೆ ಹೊರತಾಗಿ ನಿಮ್ಮನ್ನ ಆಳುವ ಅರಸನಾಗಬಾರದು ಅಂತಕ್ಕಂತಹ ಒಂದು ಕೊನೆಯ ಸಂದೇಶವನ್ನ ನಿಮ್ಗೆಲ್ಲರಿಗೆ ಕೊಟ್ಟು ಜಾಗೃತರಾಗ್ರಿ, ಎಚ್ಚರಾಗ್ರಿ. ರಾಜಕಾರಣಿಗಳ ಹಿಂದೆ ಬೆನ್ನು ಹತ್ತಬೇಡ್ರಿ. ನೀವೆಲ್ಲ ಗಂಡು ಹುಡುಗರೋದಿಲ್ಲ, ದುಡ್ಕೊಂಡು ತಿನ್ನುವ ಪ್ರಯತ್ನವನ್ನ ಮಾಡಿ. ನಾನು ನನ್ನ ಮೊಬೈಲ್ ನೀವು ನನ್ನ ಮಾತು ಕೇಳ್ತೀರಿ. ಮತದಾನ ಎರಡು ದಾನಕ್ಕೆ ಸಂಬಂಧ ಅದಾವು. ಯಾರ ಕನ್ಯಾ ಮಾರಾಟ ಮಾಡಿದೇನು? ಕನ್ಯಾ ಮಾರಾಟ ಮಾಡಿದಿಲ್ಲ. ಅಂದ್ರೆ ಯಾವಾಗ ಪ್ರಹ್ಲಾದ್ ಜೋಶಿ ಚುನಾವಣೆಯೊಳಗೆ ಸೋತು ಮನೆಗೆ ಹೋಗ್ತಾನೆ ಅವತ್ತು ಮಾಡಿ ಹಾಕೊಂಡಿದ್ದೇವೆ ಹೊರತಾಗಿ ಅಲ್ಲಿ ತನಕ ಮಾಲಿನ ಹಾಕೋದಿಲ್ಲ ಅಂತಕ್ಕಂತಹ ಪ್ರತಿಜ್ಞೆಯನ್ನ ನಾ ಮಾಡಿದ್ವಿ. ಅವತ್ತಿಂದ ಮಾಲಿ ಹಾಕಿಲ್ಲ. ಎರಡು ಲಾಭ. ಒಂದು, ಈ ನಾಡಿಗೆ ಲಾಭ ಆಗಬೇಕು, ಈ ನಾಡಿನ ಜನರಿಗೆ ಲಾಭ ಆಗಬೇಕು, ಮತದಾರರಿಗೆ ಲಾಭ ಆಗಬೇಕು. ಅವಾಗ ನಾನು ಕೊರಳಾಗ ಮಾಲಿ ಹಾಕಬೇಕು, ಇಲ್ಲಾಂದ್ರೆ ಮಾಲಿ ಹಾಕಬಾರದು ಅಂತ ಹೇಳಿ ನಮ್ಮ ಮಠದ ಕಾರ್ಯಕ್ರಮ ಹಿಡ್ಕೊಂಡು ಯಾವುದೇ ಭಕ್ತ ಮಾಲಿಯನ್ನ ತೆಗೆದುಕೊಂಡು ಬಂದ್ರೆ ಕಲ್ಲು ಗದಿಗೆ ಹಾಕಬಾರ, ಕೊಳ್ಳಾಗ ಹಾಕಬೇಡ ಅಂತ ಹೇಳುವ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ ಅಂತಕ್ಕಂಥದ್ದು ನಿನ್ನೆಲ್ಲರ ಗಮನದಾಗಿರಲಿ ಅಂತಕ್ಕಂಥ. ಅಂದ್ರೆ ಯಾವಾಗ ಪ್ರಹ್ಲಾದ್ ಜೋಶಿ ಚುನಾವಣೆಯೊಳಗೆ ಸೋತು ಮನೆಗೆ ಹೋಗ್ತಾನೆ ಅವತ್ತು ಮಾಲಿ ಹಾಕೊಂಡಿದ್ದೇವೆ ಹೊರತಾಗಿ ಅಲ್ಲಿ ತನಕ ಮಾಲಿನ ಹಾಕೋದಿಲ್ಲ ಅಂತಕ್ಕಂತಹ ಪ್ರತಿಜ್ಞೆಯನ್ನ ನಾ ಮಾಡಿದ್ವಿ. ಅವತ್ತಿಂದ ಮಾಲಿ ಹಾಕಿಲ್ಲ. ಎರಡು ಲಾಭ. ಒಂದು, ಈ ನಾಡಿಗೆ ಲಾಭ ಆಗಬೇಕು, ಈ ನಾಡಿನ ಜನರಿಗೆ ಲಾಭ ಆಗಬೇಕು, ಮತದಾರರಿಗೆ. ಮಾಹಿತಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ನೋಡ್ತಾ ಇದ್ದೀವಿ ದಿಂಗಾಲೇಶ್ವರ ಶ್ರೀಗಳ ಒಂದು ಪ್ರಚಾರವನ್ನು ಎಲ್ಲ ಕಡೆ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆಯಾ? ಯಾವ ರೀತಿ ಪಣ ತೊಟ್ಟಿದ್ದಾರೆ, ಅದರ ಜೊತೆಗೆ ಜನ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ಅಂದರೆ ಯಾವ ಆಧಾರದ ಮೇಲೆ ಸಭೆಗಳನ್ನು ಮಾಡ್ತಿದ್ದಾರೆ ಅಂತ ಅಲ್ಲಿ ನೋಡಿದಾಗ ಪಕ್ಷದ ಶಾಲೆಗಳು, ಚಿಹ್ನೆಗಳು ಬೇರೋದು ಕಾಣಿಸ್ತಿದೆ. ಅದು ಪಕ್ಷಾತೀತವಾಗಿ ಸಭೆಗಳನ್ನು ಮಾಡಿ ಕರೆ ಕೊಡ್ತಿದ್ದಾರೆ. ಹೇಗೆ ಪ್ರಭು, ದಿಂಗಾಲೇಶ್ವರ ಶ್ರೀ ಅಂದ್ರೆ ಇಲ್ಲಿ ಗದಗ ಜಿಲ್ಲೆಯ ಶಿರಹಟ್ಟಿ ಮಠದ ಒಂದು ಭಾವೈಕ್ಯತೆ ಏನೋ ಮಠ ಇದೆ. ಆ ಭಾವೈಕ್ಯತೆ ಮಠದ ದಿಂಗಾಲೇಶ್ವರ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಗಳು ಈಗ ಒಂದು ಪಣವನ್ನ ತೊಟ್ಟಿದ್ದಾರೆ. ಇದು ಏನು ಅಂತಂದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವ್ರನ್ನ ಮನೆಗೆ ಕಳಿಸ್ಬೇಕು ಅಂತೇಳಿ, ಈ ಒಂದು ಚುನಾವಣೆಯಲ್ಲಿ ಅವ್ರನ್ನ ಸೋಲಿಸ್ಬೇಕು, ಅವ್ರನ್ನ ಮನೆಗೆ ಕಳಿಸ್ಬೇಕು ಅಂತೇಳಿ. ಯಾಕಂದ್ರೆ ಅವ್ರ ಮೇಲೆ ಗಂಭೀರ ಆರೋಪಗಳನ್ನ ಕಳೆದ 1.5 ತಿಂಗಳಿಂದ ದಿಂಗಾಲೇಶ್ವರ ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ. ಇದರಿಂದ ಒಂದ್ ಕಡೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿದ್ರು, ಬೇರೆ ಬೇರೆ ಒತ್ತಡಗಳಿಂದ ಕಣದಿಂದ ಹಿಂದಕ್ಕೆ ಸರಿದ್ರು ಮಾತ್ರ ಇಲ್ಲಿ ಅಂದ್ರೆ ಅವರು
ಒಂದು ಶಪಥ ಮಾಡಿದ್ರೆ ಆ ಶಪಥ ಈಡೇರ್ಲಿಕ್ಕಾಗಲೇ ಈಗಾಗಲೇ ಒಂದು ಕ್ಷೇತ್ರ ಸಂಚಾರವನ್ನ ಮಾಡ್ತಾರೆ. ಒಂದು ಕಡೆ ಧಾರವಾಡ, ನವಲಗುಂದ ಈಗಾಗಲೇ ಸಭೆಗಳನ್ನ ಮಾಡಿದ್ರೆ ಈ ನಿನ್ನೆ ರಾತ್ರಿ ಇಲ್ಲಿ ಕುಂದಗೋಳ ಭಾಗದಲ್ಲಿ ಒಂದು ಬೃಹತ್ ಆದಂತಹ ಒಂದು ಸಭೆಯನ್ನ ಮಾಡ್ತಾರೆ. ಕುಂದಗೋಳ ಪಟ್ಟಣದಲ್ಲಿ ಆ ಕುಂದಗೋಳ ಪಟ್ಟಣದಲ್ಲಿ ಒಂದು ವೇದಿಕೆಯನ್ನ ಮಾಡ್ತಾರೆ, ಆ ಸಮಾನ ಮನಸ್ಕರ ವೇದಿಕೆ ಅಂತೇಳಿ. ಆ ವೇದಿಕೆಯ ಮುಖಾಂತರ ಇಲ್ಲಿ ಅಂತಾರೆ ಸಾವಿರಾರು ಜನರು ಆ ಒಂದು ವೇದಿಕೆಗೆ ಹರಿದು ಬರ್ತಾರೆ. ಯಾಕಂದ್ರೆ ದಿಂಗಾಲೇಶ್ವರ ಸ್ವಾಮೀಜಿಗಳು ತಮ್ಮದೇ ಒಂದು ಪ್ರಭಾವವನ್ನ ಧಾರವಾಡ ಜಿಲ್ಲೆಯಲ್ಲಿ ಅಷ್ಟೇ ಸಹಿತ ಉತ್ತರ ಕರ್ನಾಟಕ ಭಾಗದಲ್ಲಿ ಇಟ್ಟುಕೊಂಡಿದ್ದಾರೆ. ಅದು ಯಾವ ಮಟ್ಟಿಗೆ ಅಂದ್ರೆ ಅದು ಅವರ ಪ್ರವಚನ ಮುಖಾಂತರ ಅದೇ ಒಂದು ಪ್ರವಚನದ ಏನು ಭಾಷೆ ಏನಿದೆ ಅದೇ ಒಂದು ಭಾಷೆಯ ಹಿಡಿತವನ್ನ ಇವತ್ತು ಈ ಒಂದು ಅಂದ್ರೆ ಈ ಚುನಾವಣೆಯಲ್ಲಿ ಬಳಸಿಕೊಳ್ತಾ ಇದ್ದಾರೆ. ಆ ಯಾವ ಮಟ್ಟಿಗೆ ಚುನಾವಣೆ ಅಂತಾರೆ ಒಂದೇ ಒಂದು ಗುರಿ, ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋಲಿಸಬೇಕು ಅಂತ ಹೇಳಿ. ಅದೇ ಒಂದು ಕಾರಣಕ್ಕೆ ಕುಂದಗೋಳ ಪಟ್ಟಣದಲ್ಲಿ ಒಂದು ಸಭೆಯನ್ನ ಕರೆತಾರೆ. ಆ ಸಭೆಯುದ್ದಕ್ಕೂ ಇಲ್ಲಿ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ದಿಂಗಾಲೇಶ್ವರ ಸ್ವಾಮೀಜಿಗಳು ವಾಗ್ದಾಳಿಯನ್ನ ಮಾಡಿಸಿದ್ದಾರೆ. ನಾನು ಒಂದು ಶಪಥ ಮಾಡಿದ್ದೀನಿ, ನಾನು ಮಾಲೆ ಹಾಕುವುದಿಲ್ಲ ಅಂತ ಹೇಳಿ. ನಾನು ಮಾಲೆ ಹಾಕ್ಲೇಬೇಕು ಅಂದ್ರೆ ಇದೇ 7ನೇ ತಾರೀಕಿಗೆ ನಿಮ್ಮ ಮತವನ್ನ ಯಾರಿಗೆ ದಾನ ಮಾಡಬೇಕು ಅನ್ನೋದು ಯೋಚನೆ ಮಾಡಿ ಕೇವಲ ಅದು ಒಂದು ಅಂದ್ರೆ ನೀವು 7ರಂದು ಏನು ಮತದಾನ ಮಾಡ್ತೀರಿ ಆ ಮತದಾನ ಇಲ್ಲಿ ಅಂತಂದ್ರೆ ನನ್ನ ಕೊರಳಲ್ಲಿ ಮಾಲೆ ಹಾಕುವ ಹಾಗೆ ಮಾಡಬೇಕು. ಅಂದ್ರೆ ನೀವು ನಾನು ಒಂದು ಶಪಥ ಮಾಡಿದ್ದೀನಿ, ಪ್ರಹ್ಲಾದ್ ಜೋಶಿ ಅವ್ರನ್ನ ಮನೆಗೆ ಕಳಿಸಬೇಕು. ಮನೆಗೆ ಕಳಿಸುವವರೆಗೂ ಅಂದ್ರೆ ನನ್ನ ಗುರಿ ಏನಿದೆ ಆ ಗುರಿ ಮುಟ್ಟುವವರೆಗೂ ನಾನು ಕೊರಳಲ್ಲಿ ಮಾಲೆ ಹಾಕುವುದಿಲ್ಲ ಅಂತ ಹೇಳಿದೀನಿ. ನಾನು ಕೊರಳಲ್ಲಿ ಮಾಲೆ ಹಾಕ್ಲೇಬೇಕಾದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಸೋಲಿನ ರುಚಿ ತೋರಿಸಲೇಬೇಕು ಅಂತ ಹೇಳಿ ಒಂದು ಸಂದೇಶವನ್ನ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರೆ. ಈ ಒಂದು ಸಭೆಗೆ ಸಾವಿರಾರು ಭಕ್ತರು ಆಗಮಿಸಿದ್ದು ಅಲ್ಲದೆ ಇಲ್ಲಿ ನೂರಾರು ಸ್ವಾಮೀಜಿಗಳು ಒಂದು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ.